ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಅನ್ನಭಾಗ್ಯ ಕೂಡ ಬಹಳ ಮಹತ್ವದ ಯೋಜನೆ. ಸೊ ಇದೀಗ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಹಾಗಿದ್ರೆ ಏನದು ಶಾಕಿಂಗ್ ಸುದ್ದಿ? ಯಾವ ರೀತಿಯಾಗಿರುವಂತಹ ಫಲಾನುಭವಿಗಳಿಗೆ ಇದು ಸಮಸ್ಯೆಯನ್ನುಂಟು ಮಾಡುತ್ತೆ ಈ ವಿಚಾರ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಮಾಹಿತಿಯನ್ನು ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ 5 ಗ್ಯಾರಂಟಿಗಳನ್ನು ಹಂತ ಹಂತವಾಗಿ ಜಾರಿ ಮಾಡಿತ್ತು. ಆ ಪೈಕಿ ಅನ್ನಭಾಗ್ಯ ಕೂಡ ಬಹಳ ಮಹತ್ವದ್ದು. ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡವರಿಗೆ ಅನ್ನವನ್ನು ಕೊಡುವಂಥ ಒಂದು ಮಹತ್ವದ ಯೋಜನೆ. ಒಟ್ಟು 10 kg ಅಕ್ಕಿಯನ್ನ ಕೊಡಬೇಕು ಅನ್ನುವಂಥದ್ದು ಈ ಯೋಜನೆಯ ಒಟ್ಟಾರೆ ಸ್ವರೂಪ. ಆದರೆ 5 kg ಅಕ್ಕಿ, ಉಳಿದಿರುವಂಥ 5 kgಯ ದುಡ್ಡನ್ನು DBT ಮೂಲಕವಾಗಿ ಫಲಾನುಭವಿಗಳ ಅಕೌಂಟಿಗೆ ಕಳಿಸುವಂತ, ಅಂದ್ರೆ ಡೆಪಾಸಿಟ್ ಜಮೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೆಲವೊಂದಿಷ್ಟು ಕಡೆ ತಾಂತ್ರಿಕವಾಗಿ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇದೆ, ಕೆಲವೊಂದು ಜನರಿಗೆ ಡಿಲೇ ಆಗ್ತಾ ಇದೆ. ಅದಾದರೂ ಕೂಡ ಬಹುಪಾಲು ಸಿಂಹಪಾಲು ಫಲಾನುಭವಿಗಳಿಗೆ ಈ ಒಂದು ಯೋಜನೆ ತಲುಪಿದೆ ಅನ್ನುವಂಥದ್ದು. ಸುಮಾರು 1 ಕೋಟಿಗೂ ಅಧಿಕ ಫಲಾನುಭವಿಗಳು ಈ ಒಂದು ಯೋಜನೆಯ ಲಾಭವನ್ನ ಪಡೀತಾ ಇದ್ದಾರೆ. ಆದರೆ ಈ ಅನ್ನಭಾಗ್ಯ ಯೋಜನೆಯ ಲಾಭವನ್ನ ಪಡೀತಾ ಇರುವಂತಹ ಫಲಾನುಭವಿಗಳಿಗೆ ಇದೀಗ ಒಂದು ಶಾಕಿಂಗ್ ಸುದ್ದಿ ಸಿಕ್ಕಿರುವಂಥದ್ದು. ಅದು ಏನು ಅಂತ ನಾನು ನಿಮಗೆ ಬಹಳ ಸಂಕ್ಷಿಪ್ತವಾಗಿ ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ 1 ಕೋಟಿ 6 ಲಕ್ಷ ಮಂದಿ ಹತ್ರ BPL ಕಾರ್ಡ್, BPL ಮತ್ತೆ ಅಂತ್ಯೋದಯ ಇತರೆ ಸಂಬಂಧಪಟ್ಟ ಏನು ಕಾರ್ಡ್ಗಳಿದಾವೆ ಆ ಕಾರ್ಡ್ಗಳು ಇದೆ. ಸೊ ಈ ಒಂದು BPL ಕಾರ್ಡ್ದಾರರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಒಂದು ಲಾಭವನ್ನ ಪಡೆಯೋದಕ್ಕೆ ಸಾಧ್ಯ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥ ಒಂದು ಅಂಶ ಏನು ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ 76%ಗಿಂತ ಮೀರಿರುವಂಥ ರೀತಿಯಲ್ಲಿ BPL ಕಾರ್ಡ್ ಅನ್ನು ಇಶ್ಯೂ ಮಾಡಿರಬಾರದು. ನಗರ ಪ್ರದೇಶದಲ್ಲಿ 36%ಗಿಂತ ಮೀರಿ BPL ಕಾರ್ಡ್ ಅನ್ನು ಇಶ್ಯೂ ಮಾಡಿರಬಾರದು ಅನ್ನುವಂಥದ್ದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂಡರ್ ಅಲ್ಲಿ ಬರುವಂತ ಒಂದು ಮಹತ್ವದ ವಿಚಾರ. ಸೊ ಇದೀಗ ಈ ವಿಚಾರವನ್ನ ಆಹಾರ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ರಾಜ್ಯದಲ್ಲಿ 1 ಕೋಟಿ 6 ಲಕ್ಷ ಮಂದಿಗೆ ಮಾತ್ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ BPL ಕಾರ್ಡ್ ಅನ್ನು ಕೊಡೋದಕ್ಕೆ ಸಾಧ್ಯ. ಆದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ 1 ಕೋಟಿ 17 ಲಕ್ಷಕ್ಕೂ ಅಧಿಕ ಮಂದಿ ಹತ್ರ ಈ ಒಂದು BPL ಕಾರ್ಡ್ ಇರಬಹುದು, ಅಂತ್ಯೋದಯ ಕಾರ್ಡ್, ಎಲ್ಲ ಕಾರ್ಡ್ಗಳು ಸೇರಿದಂತೆ 1 ಕೋಟಿ 18 ಲಕ್ಷ ಮಂದಿ ಹತ್ರ ಈ ಒಂದು ಕಾರ್ಡ್ಗಳಿರುವಂಥದ್ದು. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನ ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ. ಆದರೆ ಅತ್ತ NFS ಆಕ್ಟ್ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂಡರ್ ಅಲ್ಲಿ ಇಷ್ಟು ಕಾರ್ಡ್ಗಳನ್ನ ನಮ್ಮ ಪಾಪ್ಯುಲೇಷನ್ಗೆ ಅಥವಾ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಹಂಚೋದಕ್ಕೆ ಒಂದು ಲಿಮಿಟ್ ಇದೆ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಆ ಮಿತಿಯನ್ನ ಮೀರಿ ಹಂಚಿಕೆ ಮಾಡಿರುವಂಥದ್ದು. ರಾಜ್ಯದಲ್ಲಿ ಆಹಾರ ಇಲಾಖೆ ಕೊಡ್ತಾ ಇರುವಂತಹ ಲೆಕ್ಕದ ಪ್ರಕಾರ 13-14 ಲಕ್ಷ ಹೆಚ್ಚುವರಿ ಕಾರ್ಡ್ಗಳು ಸಕ್ರಿಯವಾಗಿದೆ ಅನ್ನುವಂಥದ್ದು ಆಹಾರ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಈ 1 ಕೋಟಿ 6 ಲಕ್ಷ ಮಂದಿಯನ್ನ ಉಳಿಸಿಕೊಂಡು ಉಳಿದಿರುವಂತಹ ಹೆಚ್ಚುವರಿ ಕಾರ್ಡ್ ಒಂದು 13-14 ಲಕ್ಷ ಕಾರ್ಡ್ಗಳೇನಿದಾವೆ ಆ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ನಾವು ಚಿಂತನೆಯನ್ನ ಮಾಡಿದೀವಿ ಅಂತ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದಕ್ಕಂತಾನೆ ಒಂದು ಖಾಸಗಿ ಏಜೆನ್ಸಿಗೆ ಟೆಂಡರ್ ಅನ್ನು ಕೊಟ್ಟು ಈ 1 ಕೋಟಿ 16-17 ಲಕ್ಷ ಕಾರ್ಡ್ದಾರರು ಯಾರಿದ್ದಾರೆ ಇವರ ಪೂರ್ವಪರ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಸರ್ವೆ ಮಾಡೋದಕ್ಕೆ ಒಂದು ಗುತ್ತಿಗೆಯನ್ನ, ಒಂದು ಜವಾಬ್ದಾರಿಯನ್ನು ಕೂಡ ಕೊಡೋದಕ್ಕೆ ಆಹಾರ ಇಲಾಖೆ ಅಂದ್ರೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಸೊ ಈ ಮೂಲಕ ಒಂದು ವೇಳೆ ಏನು ತಮಗೆ ಆ ಒಂದು ಅನ್ನಭಾಗ್ಯ ಯೋಜನೆಯ ಪಡೆಯೋದಕ್ಕೆ ಅವರು ಅರ್ಹರಾಗಿರೋದಿಲ್ವೋ ಅಂತವರ ಅಂತ್ಯೋದಯ ಕಾರ್ಡ್ ಮತ್ತು BPL ಕಾರ್ಡ್ ಅನ್ನ ಆಹಾರ ಇಲಾಖೆ ಶೀಘ್ರವೇ ರದ್ದು ಮಾಡುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಮಹತ್ವದ ವಿಚಾರ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಮತ್ತು ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ನಗರ ಪ್ರದೇಶದಲ್ಲಿ 36%ಗಿಂತ ಜಾಸ್ತಿ BPL ಕಾರ್ಡ್ ಹಂಚಿರಬಾರದು, ಅಂದ್ರೆ ಇಶ್ಯೂ ಆಗಿರಬಾರದು. ಗ್ರಾಮೀಣ ಪ್ರದೇಶದಲ್ಲಿ 75%ಗಿಂತ ಜಾಸ್ತಿ BPL ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್, ಎಲ್ಲಾ ಕಾರ್ಡ್ಗಳು ಸೇರಿದಂತೆ ಹೆಚ್ಚಿನ ಮಿತಿ ಮೀರಿ ಹಂಚಿಕೆ ಮಾಡಬಾರದು, ಇಶ್ಯೂ ಮಾಡಬಾರದು ಅನ್ನುವಂಥ ಒಂದು ಕಾನೂನಿದೆ. ಆದರೆ ನಮ್ಮ ರಾಜ್ಯದಲ್ಲಿ
ಆ ಕಾನೂನನ್ನು ಮೀರಿ ಇದೀಗ ಸುಮಾರು 13-14 ಲಕ್ಷ BPL ಕಾರ್ಡ್, ಅಂತ್ಯೋದಯ ಕಾರ್ಡ್, ಈ ಮಾದರಿಯ ಕಾರ್ಡ್ಗಳನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಿರುವಂಥದ್ದು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತಿದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈ BPL ಕಾರ್ಡ್ ಅನ್ನುವಂಥದ್ರ ಉದ್ದೇಶ ಏನಿದೆ, ಮಹತ್ವ ಏನಿದೆ, ಅದನ್ನ ಈಡೇರಿಸೋದಕ್ಕೆ ಅದು ವಿಫಲ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಪ್ರಮುಖ ಕಾರಣ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇರ್ತಾರೆ, ತಿಂಗಳಿಗೆ 60-70 ಸಾವಿರ ಸಂಬಳ ತೆಗೆದುಕೊಳ್ಳೋರಿರ್ತಾರೆ, ಅವರ ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಆಗಿರುತ್ತೆ. ಒಂದು 5 ವರ್ಷದ ಕೆಳಗಡೆ ಅವರಿಗೆ ಒಂದು ಸ್ವಲ್ಪ ಆರ್ಥಿಕ ಸಮಸ್ಯೆ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು BPL ಕಾರ್ಡ್ ಅನ್ನ ಪಡೆದುಕೊಂಡಿರ್ತಾರೆ. ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಅವರ ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಆಗಿರುತ್ತೆ. ಸೊ ಅಂತವರಿಗೆ ಈಗ BPL ಕಾರ್ಡ್ನ ಅಗತ್ಯ ಇಲ್ಲ. ಅಂತವರಿಗೆ BPL ಕಾರ್ಡ್ ತಗೊಂಡು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗುವಂತ ಅರ್ಹತೆ ಇಲ್ಲ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇದೆ. ಒಂದೊಮ್ಮೆ ಈ ಖಾಸಗಿ ಏಜೆನ್ಸಿ ಎಷ್ಟು ವೇಗವಾಗಿ ಈ ಒಂದು ಸರ್ವೆಯನ್ನ ಮಾಡಿ ಮುಗಿಸುತ್ತೋ ಅಷ್ಟು ವೇಗವಾಗಿ ಈ 13-14 ಲಕ್ಷ ಮಂದಿಯ BPL ಕಾರ್ಡ್ ರದ್ದಾಗುತ್ತೆ. ಅವರಿಗೆ APL ಕಾರ್ಡ್ ತಗೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಈ BPL ಕಾರ್ಡ್ ಪಡೆದುಕೊಂಡು ಅವರು ಈ ಏನು ಅನ್ನಭಾಗ್ಯದ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಲೆಕ್ಕ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಮುಖ್ಯವಾಗಿ ರಾಜ್ಯದಲ್ಲಿ ಈಗ 3,58,87,666 ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಇದೆ. ಅಂತಂದ್ರೆ 1,30,000 BPL ಕಾರ್ಡ್ ಇವರಿಗೆ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಈಗ ರಾಜ್ಯ ಸರ್ಕಾರ ಇಶ್ಯೂ ಮಾಡಿರುವಂತಹ ಡೇಟಾ ಏನು ಅಂತಂದ್ರೆ 1,16,00,000 BPL ಕಾರ್ಡ್ಗಳನ್ನ ಹಂಚಿಕೆ ಮಾಡಿದೆ. ಸೊ ಹೀಗಾಗಿ ಇದು ಬಹಳ ಜಗಜಾಂತರ ವ್ಯತ್ಯಾಸ ಇದೆ. ಇದರಿಂದ ಆರ್ಥಿಕ ಹೊರೆಯಾಗ್ತಾ ಇದೆ. ಅನರ್ಹರಿಗೆ ಈ ಒಂದು ಅನ್ನಭಾಗ್ಯದ ಯೋಜನೆ ಅವರು ಫಲಾನುಭವಿಗಳಾಗ್ತಾ ಇದ್ದಾರೆ. ಈ ಒಂದು ಕಾರ್ಡ್ನ BPL ಕಾರ್ಡ್ ಕೊಡುವಂತ ಉದ್ದೇಶ ಏನಿದೆ ಅದರ ಉದ್ದೇಶ ವಿಫಲ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ 13-14 ಲಕ್ಷ BPL ಕಾರ್ಡ್ ಅನ್ನ ರದ್ದು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಹಾಗಿದ್ರೆ ನಿಮ್ಮ ಕಾರ್ಡ್ ನಿಮ್ಮ ಬಳಿ ನೀವು ಅರ್ಹರಿದ್ದೀರಾ ಅನರ್ಹರಿದ್ದೀರಾ ಅನ್ನುವಂಥದ್ದನ್ನ ನೀವೇ ಖುದ್ದು ವಿಮರ್ಶೆ ಮಾಡಿ. ನಿಮ್ಮ ಆರ್ಥಿಕ ಸ್ಥಿತಿಗತಿ ಬಹಳ ಸುಧಾರಿಸಿದೆ, ಹಾಗಿದ್ರೆ ನಿಮಗೆ BPL ಕಾರ್ಡ್ ಅನ್ನ ಪಡೆದುಕೊಳ್ಳುವಂತ ಅರ್ಹತೆ ಇಲ್ಲ, ನಿಮ್ಮ ಕಾರ್ಡು ಕೂಡ ಈ ಒಂದು 13-14 ಲಕ್ಷ ಕಾರ್ಡ್ಗಳಲ್ಲಿ ರದ್ದಾಗುವಂತ ಸಾಧ್ಯತೆ ಇದೆ. ಆದಷ್ಟು ಬೇಗ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.